ಈ ಸತಿಯ ಪುತ್ತೂರು ದಸರಾ ಕಾರ್ಯಕ್ರಮವನ್ನು ಬೆಳಿಗ್ಗೆ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಗೀತಾಯನ್ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಭೆ, ಸಾಂಸ್ಕೃತಿಕ ಮತ್ತು ಇಡೀ ಪುತ್ತೂರು ದಸರಾದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದಂಥ ಅಶೋಕ್ ರೈ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಂಜೆಯ ಹೊತ್ತಲ್ಲಿ. ಈ ಸತಿಯ ಪುತ್ತೂರು ದಸರಾ ಮೆರವಣಿಗೆ ಬಳುವಾರಿನಿಂದ 4 ಗಂಟೆಗೆ ಹೊರಡುವಂಥದ್ದು. ಇದರ ಉದ್ಘಾಟನೆಯನ್ನು ಸಹ ನಮ್ಮ ನಳಿನ್ ಕುಮಾರ್ ಇವರು ಮಾಜಿ ಸಂಸದರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇದೆಲ್ಲರ ಜೊತೆಯಲ್ಲಿ ಚಂಡಿಕಾ ಹವನ, ಮಾಮೂಲು ಪ್ರಕಾರ ಚಂಡಿಕಾ ಹವನ ಮಾಡಿದವರಿಗೆ ಸೀರೆ ಪ್ರಸಾದ, ಇದೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿಕ್ಕಿದೆ. ನಿರಂತರವಾದಂತಹ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರತಿನಿತ್ಯ ಬೆಳಿಗ್ಗೆ ಭಜನಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ವರ್ಷಂಪ್ರತಿಯಂತೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಜನರಿಂದ, ಭಕ್ತರಿಂದ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದಂದರೆ ಒಂದು ತುಂಬ ಜನರ ಅಪೇಕ್ಷೆ ಬಂತು. ನಾವು ಲೈಟಿಂಗ್ಸಿನ ಮೆರವಣಿಗೆ ಮಾಡುವುದಿಲ್ಲ, ಹಗಲೇ ಮಾಡೋದೀಗ. ಹಾಗಾಗಿ ತುಂಬ ಜನರ ಒಂದು ಅಪೇಕ್ಷೆ ಏನು ಅಂತ ಹೇಳಿದರೆ, ನಾವು ಬಳುವಾರಿಗೆ ಎತ್ತುವಾಗ ಅದು ಕತ್ತಲಾಗ್ತಾ ಹೋಗ್ತದೆ. ನಮ್ಮದೇನಿದ್ರು 4 ಗಂಟೆಯಿಂದ 7 ಗಂಟೆವರೆಗೆ. ಹಾಗೆ ಮತ್ತು ಕಳೆದ ವರ್ಷ ಇಲ್ಲಿ ಕೆಲವರು ನಮ್ಮಲ್ಲಿ ಪ್ರಶ್ನೆ ಕೇಳಿದರು, ಪೇಟೆಗೆ ಬರುವಾಗ ಮೊದಲಿನಾಗೆ ಆಗಬೇಕು, ದಸರಾ ಸಣ್ಣದಾಗ್ತದೆ ಅಂತ. ಹಾಗೆ ಅದಕ್ಕೆ ಬೇಕಾಗಿ ಒಂದು ಸಂಪ್ಯದವರೆಗೆ ನಡೀಲಿಕ್ಕೆಲ್ಲ ಇಲ್ಲ. ನಮ್ಮದು ಬಳುವಾರಿನಿಂದ ದರ್ಬೆವರೆಗೆ 4 ಗಂಟೆಗೆ ಹೊರಟು 6ವರೆಗೆ ದರ್ಬೆಗೆ ತಲುಪುವ ಹಾಗೆ. ಅಲ್ಲಿಂದ ನಂತರ ಸಂಪ್ಯಕ್ಕೆ ನೇರವಾಗಿ ಹೋಗುವುದು. ಮತ್ತು ಏನಿದ್ರು ನಮ್ಮ ವಿಗ್ರಹಗಳು ವಿಸರ್ಜನೆ ಆಗುವಂಥದ್ದು ಶಾರದೆ ಮತ್ತು ಗಣಪತಿ ಮಾತ್ರ. ಮತ್ತು ಉಳಿದದ್ದೆಲ್ಲ 5 ವರ್ಷಕ್ಕೊಮ್ಮೆ ವಿಸರ್ಜನೆ. ಅದು ನಾವು 10 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ವರ್ಷದ ವಿಸರ್ಜನೆ ಮಾಡಿಕೊಂಡು ಅಲ್ಲಿಂದ ನಂತರ ಅದರ ವ್ಯವಸ್ಥೆಗಳು ಮತ್ತು ಅದನ್ನು ಮಾಡುವವರ ವ್ಯವಸ್ಥೆಗಳು, ಅದು ಕಲ್ಕತ್ತಾದವರೇ ಬಂದು ಮಾಡಬೇಕು. ಅವರ ಬಜೆಟ್ಗಳು ಅದೆಲ್ಲ ನಮಗೆ ಸ್ವಲ್ಪ ವ್ಯವಸ್ಥೆಗಳ ಇದಾದ್ದರಿಂದ ಸರಿ 5 ವರ್ಷಕ್ಕೊಮ್ಮೆ ನಾವು ಬೇರೆ ವಿಗ್ರಹ, ಮಣ್ಣಿನ ಮೂರ್ತಿ ಇಲ್ಲ. ಅದಕ್ಕೆ ನಾವು ಆ ಸಂಕಲ್ಪ ತೆಗೆದ ಕೂಡಲೇ ನಾವು ಅದನ್ನೆಲ್ಲ ಸ್ವಸ್ತಿಕಕ್ಕೆ ಮಾತ್ರ ಆವಾಹನೆ ಮಾಡೋದು, ಬಿಂಬವನ್ನು ಪೂಜೆಗೆ ಮಾತ್ರ ಇಡುದು. ಹೌದು, ಅಲ್ಲ ಅರ್ಥ ಆಯ್ತು. ನಾನು ನಿಮಗೆ ಅದನ್ನು ಬಿಡಿಸಿ ಹೇಳ್ತೇನೆ. ಇದು ಅವತ್ತು ಒಮ್ಮೆ ನಮ್ಮಲ್ಲಿ 10ನೇ ವರ್ಷಕ್ಕೆ ಸಹ ಈ ವ್ಯವಸ್ಥೆಯನ್ನು ಹೇಳುವಾಗ ಪ್ರಶ್ನೆ ಬಂದಿತ್ತು. ಪ್ರಧಾನವಾದಂಥ ಶಾರದೆ ಗಣಪತಿ ಇದು 2ಕ್ಕೆ ನಾವು ವಿಸರ್ಜನಾ ಸಂಕಲ್ಪದಲ್ಲೇ ಪ್ರತಿಷ್ಠೆ ಮಾಡೋಣ. ನವದುರ್ಗೆಯ ಪ್ರಧಾನ ಮೂರ್ತಿ ಮತ್ತು ಇದು ಪೂಜೆ, ಪ್ರಧಾನವಾದಂಥ ಪೂಜೆ ಇರುವುದೇ 3 ವಿಗ್ರಹಕ್ಕೆ ಸ್ಟೇಜಲ್ಲಿರುವಂಥ. ಉಳಿದ ವಿಗ್ರಹಗಳಿಗೆ ಆರತಿ ಮಾತ್ರ. ಅಲ್ಲಿ ಎಲ್ಲ ಸ್ವಸ್ತಿಕಕ್ಕೆ ಆವಾಹನೆ, ಸ್ವಸ್ತಿಕ ವಿಸರ್ಜನೆ. ಗಣಹೋಮ ಮಾಡುವಾಗ ನಾವು ಯಾವ ರೀತಿ ಮಾಡ್ತೇವೆ ಆ ರೀತಿ. ಇಲ್ಲದಿದ್ದರೆ ನೀವು ಹೇಳಿದಾಗೆ ಅದಕ್ಕೆ ಚೈತನ್ಯ ಕೊಟ್ಟುಕೊಂಡು ಅದನ್ನೇ ವ್ಯವಸ್ಥೆ ಮಾಡಿದರೆ ಅದು ವಿಸರ್ಜನೆ ಮಾಡಬೇಕಷ್ಟೆ. ಈ ಒಂದು ಮೂರ್ತಿ ಇರುವಾಗ ಅದು ಉಪಾಯ ಇಲ್ಲ, ಅದು ಅದೇ ಕ್ರಮ ತೆಗಿಲೇಬೇಕಷ್ಟೆ. ಹೌದು, ಸತ್ಯವೇ ಗೊತ್ತಾಯ್ತು. ಹೌದು, ಇಲ್ಲ ದಿನ ಪೂಜೆ ಮಾಡಿ ಅಲ್ಲ ಹಾಗಲ್ಲ. ಅದು ಎಂತ ಗೊತ್ತುಂಟು, ಈ ಯಾವುದೇ ಇದನ್ನು ಒಂದು ರೀತಿಯಲ್ಲಿ ನಾವು ಸಂಕಲ್ಪಗಳು ಹೇಗೆ, ಈಗ ನೋಡಿ, ಒಂದು ದೇವರಲ್ಲಿ ಪ್ರತಿಷ್ಠೆ ಮಾಡಿದರೆ ಅದಕ್ಕೆ ಒಂದು ದೇವರಿಗೆ ದಿನಕ್ಕೆ 3 ಹೊತ್ತು ಪೂಜೆ ಅಂತ ಇರ್ತದೆ, ಒಂದು ದೇವರಿಗೆ ತಿಂಗಳಿಗೆ 1 ಪೂಜೆ ಅಂತ ಇರ್ತದೆ, ಒಂದು ದೇವರಿಗೆ ವಾರಕ್ಕೆ 1 ಪೂಜೆ ಅಂತ ಇರ್ತದೆ. ಶುಕ್ರವಾರ ಮಾತ್ರ ಬಾಗಿಲು ತೆಗೆದು ಮಾಡುವ ಪೂಜೆಗಳು ಭಜನಾ ಮಂದಿರಗಳಲ್ಲಿ ಎಷ್ಟು ಉಂಟು. ಅದು ನಾವು ಪ್ರತಿಷ್ಠಾ ಸಮಯದಲ್ಲಿ ಹೇಗೆ ಸಂಕಲ್ಪ ತಗೊಳ್ತೇವೋ ಹಾಗೆ ಅಂತ. ಅಲ್ಲ ಇದಲ್ಲ, ಇದು ಅದಕ್ಕೆ ನಮ್ಮ ಅಲ್ಲ, ನಾವು ಪ್ರತಿಷ್ಠಾದಿಗಳನ್ನು ತೆಗೆಯುವುದೇ ನಾವು 2 ವಿಗ್ರಹಕ್ಕೆ ಅಂತ ಅಲ್ಲ. ಒಂದು ಯಾವುದೋ ಭಕ್ತರನ್ನು ಒಂದು ಏನು ಆಕರ್ಷಣೆ ಮಾಡಿ ಅಲ್ಲಿ ಏನು ಹಣ ಮಾಡುವುದಂತೆ ತುಂಬಾ ಜನ ಮನೆ ಕೇಳಿದ್ರು, ಹೇಳ್ತೀನಿ ನಾವು. ಶ್ರೀರಾಮಪುತ್ರರು ಸಂಪೆಯಲ್ಲಿ ದಸರಾ ಮಾಡಿ ಮೂರ್ತಿಯನ್ನು ಹಾಗೆ ಇಡ್ತಾರೆ.
ಅಲ್ಲ ಅದು ಗೇ ಅಲ್ಲ, ಸತ್ಯವೇ. ಯಾಕಂದ್ರೆ ನಾವು ಎಂತ ದೇವಸ್ಥಾನದ ಒಳಗೆ ಅದನ್ನು ಇಡುವುದಲ್ಲದೆ ಮತ್ತೆ ಎಂತ ಹೊರಗೆ ಬೇರೆ ಎಲ್ಲಿಯೂ ಇಡುವುದಿಲ್ಲ ಅಂತ. ಇಲ್ಲ, ದಿನ ಪೂಜೆ ಮಾಡ್ಲಿಕ್ಕಿಲ್ಲ. ಅಲ್ಲ ಇಲ್ಲ, ಹೌದು. ಆದ್ರೆ ಬಲೆ ಎಲ್ಲ ಇಟ್ಕೊಂಡು ಈಗ ಭಕ್ತರ ಒಂದು ಕೈ ಮುಗಿಯುವಂತ ಮೂರ್ತಿಯನ್ನ ನೀವು ಎಲ್ಲೋ ಗೋಡೌನಲ್ಲಿ ಹಾಕಿರೋದಕ್ಕೆ ಅರ್ಥ ಉಂಟಾ ಅಂತ? ಗೋಡೌನ್ ಹಾಕೋದಿಲ್ಲ, ಅದಕ್ಕೆ ಬಟ್ಟೆ ಎಲ್ಲ ಸುತ್ತಿ ಅದಕ್ಕೆ ರಕ್ಷಣೆ ಕೊಟ್ಟು ಅದರಲ್ಲಿ ಇಡುವಂತಹದ್ದು. ಅದಕ್ಕೆ ಆಗ ಬೆಲೆ ಎಲ್ಲ ಅದರ ಒಳಗಡೆ ಶಾರದೆ ಮಾಡ್ತಾರೆ ಸ್ವಾಮಿ. ಅದು ಅವರೇ ಕಲ್ಕತ್ತಾದವರೇ, ಅವರೇ ಬಂದು ಊರಿನವರಿಗೆ ಆಗುದಿಲ್ಲ. ಬಂಗಾಳಿ ಶೈಲಿಯ ಮೂರ್ತಿ ಹೌದು, ಅದು ಬಂಗಾಳಿ ಶೈಲಿ ಅಲ್ಲ ಮಂಗಳೂರಿ ಮಾಡೋದು. ಮತ್ತೆ ಅದು ಬಂಗಾಳಿ ಶೈಲಿ ದುರ್ಗೆಗಳ ಆ ಒಂದು ಅದರ ರೂಪಕ್ಕೂ ಇಲ್ಲಪ್ಪ. ನೀವು ಕುದ್ರೋಳಿ ಈಗ ಬೇಕಾದ್ರೆ ಕೇಳಿ, ಕುದ್ರೋಳಿಯಲ್ಲಿ ಸಹ ಬರುವಂತದ್ದು ಕಲ್ಕತ್ತಾದವರೇ. ನಮ್ಮ ಊರಿನಲ್ಲಿ ಆ ಶೈಲಿಯ ಮೂರ್ತಿ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಹಾಗಲ್ಲ, ಈಗೊಳ್ಳಿ ಇಲ್ಲಿ 5-6 ಜನರಲ್ಲಿ ಉಜಿರೆಯಲ್ಲಿ ಒಬ್ಬ ಇದ್ದಾನೆ ಶಿವ ಅಂತೇಳಿ, ಆಮೇಲೆ ಇಲ್ಲಿ ಪುತ್ತೂರಿನಲ್ಲಿ ಇವರು ತಾರ ಈಗ ಗಣಪತಿ ಎಲ್ಲ ಮಾಡಿ ಇವರಲ್ಲಿ ಎಲ್ಲ ನಾವು ಒಂದೊಂದು ವರ್ಷ ಮಾಡಿಸಿ ಆಗದೆ ನಮಗೆ ಅದು ಒಂದು ಇಟ್ಟಾಗುವಾಗ 10 ದಿವಸದೊಳಗೆ ಅದು ಭಿನ್ನ ಬರ್ತದೆ. ಕಾರಣ ಇಷ್ಟೇ ಅಂತ, ಶಾರದೆ ಮತ್ತು ಗಣಪತಿ ಒಂದೇ ವಿಗ್ರಹ ಇದೆ. ಇದರಲ್ಲಿ ಒಂದು ವಿಗ್ರಹದಲ್ಲಿ ಅದರದ್ದೇ ಆದಂಥ ದನ, ಕೆಲವುದರಲ್ಲಿ ಸಿಂಹ, ಬೇರೆ ಬೇರೆ ಮತ್ತೆ ಇದನ್ನು ಯಾವುದು ಎಂತ ಅದರದ್ದೆಲ್ಲ ಇದು ವ್ಯವಸ್ಥೆಗಳೇ ಬೇರೆ ಬರ್ತದೆ. ಅದು ಭಿನ್ನ ಬರದಾಗೆ ಈ ಇದರಲ್ಲಿ ಆಗುದಿಲ್ಲ. ಇದು ಮಾಡಿ ನೋಡಿ ಬಿಟ್ಟದ್ದು ಅಂತ. ಸಿಕ್ಕುದಿಲ್ಲ ಅಲ್ಲಪ್ಪ, ಇದು ಸಿಕ್ಕುದಿಲ್ಲ ಅಂತ ಅಷ್ಟೇ, ಸಿಕ್ಕುದಿಲ್ಲ ಅಂತ ಅಲ್ಲ. ಇಲ್ಲ, 10 ವರ್ಷದವರೆಗೆ ನಾವು ಇಲ್ಲಿ ಊರಿನವರಲ್ಲಿ ಮಾಡುವಾಗ ಬೇರೆ ಬೇರೆಯವರನ್ನು ಮಾಡಿದ್ದೇವೆ. ಪ್ರತಿ ವರ್ಷ ಸಹ ನಮಗೆ ಕಂಪ್ಲೇಂಟ್ ಎಂತ ಅಂತ ಹೇಳಿದ್ರೆ, ಅಲ್ಲಿ ಪೂಜೆಗೆ ನಾವು ಕೈ ಮುಗಿಲಿಕ್ಕೆ ಬರುವಾಗ ಅದು ಡ್ಯಾಮೇಜ್ ಆಗಿರ್ತದೆ. ಆಗುದಿಲ್ಲ, 1 ದಿನ 2 ದಿನ ನಿಲ್ತದೆ, ಮತ್ತೆ ಅದು ಡ್ಯಾಮೇಜ್ ಆಗಿರ್ತದೆ. ಕಳೆದ ವರ್ಷ ನೀವು ಆರಾಧನೆ ಮಾಡಿದ ವಿಗ್ರಹದ ಒಂದು ಫೋಟೋ ವೈರಲ್ ಆಗಿತ್ತು. ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡಿ ಕಾರಣ ಅದರ ಹಿಂಬದಿಯ ಸೀನನ್ನು ತೆಗೆದು ಯಾರೋ ವೈರಲ್ ಮಾಡಿದ್ರು. ಅದರಲ್ಲಿ ಕೈಯಲ್ಲಿ ಆ ಬಟ್ಟೆಯ ಒಂದು ಹಳೆಯ ಬಟ್ಟೆ ಸಿಲ್ಕ ಕಾಣೋದು ಸ್ವಲ್ಪ ಒಂದು ಬೇಸರ ಆಯ್ತು. ಸರಿ, ಅದಕ್ಕೆ ಕೇಳಿದ್ವಿ. ಅಲ್ಲ, ಒಂದು ವಿಷಯ ಅಲ್ಲ, ಒಂದು ವಿಷಯ ಅದು ನನಗೆ ಗೊತ್ತಿಲ್ಲ, ಅದು ಆಗಿರ್ಬೋದು. ಇಲ್ಲ ಇಲ್ಲ, ಗೊತ್ತಾಯ್ತು. ಸರಿ, ಅದು ಒಂದು. ಮತ್ತೆ ಇನ್ನೊಂದು ಎಂತ ಗೊತ್ತುಂಟ, ಇದು ಎಂತಕ್ಕೆಂತ ನನಗೆ ಗೊತ್ತಿಲ್ಲ, ಯಾರು ವೈರಲ್ ಮಾಡಿದ್ರು ಅದರ ಬಗ್ಗೆ ವಿಷಯ ಗೊತ್ತಿಲ್ಲ. ಬಟ್ ಕಲ್ಕತ್ತಾದವರ ಮೂರ್ತಿಯನ್ನು ನೀವು ಸಾಮಾನ್ಯ ಇದರಲ್ಲಿ ಈಗ ಮೊದಲಿಂದ ಇಲ್ಲಿಗ ನಾವು ದೇವಸ್ಥಾನದಲ್ಲಿ ಎಲ್ಲಿ ಯಾವಾಗಿರುವಾಗ ಬಂದು ನೋಡಿದ್ರು ನಿಮಗೆ ಅದರಲ್ಲಿ ಗೊತ್ತಾದಿತ್ತು. ಅವರ ಗಣೇಶ ಯಾವುದೇ ಆಗಲಿ ಅವರು ಮಾಡುವ ವಿಗ್ರಹ, ನಾನು ಬೇಕಾದ್ರೆ ಅವರು ಮಾಡುವಲ್ಲಿ ನಿಮ್ಮನ್ನು ಯಾರನ್ನಾದರೂ ಕರ್ಕೊಂಡು ಹೋಗ್ತೇನೆ. ಅವರು ಮಾಡುವ ವಿಗ್ರಹಗಳು ಎಂತ ಅಂತ, ಅದು ಎಷ್ಟು ದೊಡ್ಡದಾದರೂ ಅದು ಲೈಟ್ ವೆಯ್ಟಲ್ಲಿ ಮಾಡೋದು, ಎತ್ತುವಾಗ. ಈ ಲೈಟ್ ವೆಯ್ಟ್ ಮಾಡುವಾಗ ಅವರು ಅದಕ್ಕೆ ಎಂತ ಇದಿಲ್ಲ, ಯಾವುದು POP ಉಪಯೋಗ ಮಾಡೋದಿಲ್ಲ, ಮಣ್ಣು ಮತ್ತು ಈ ಬೈಹುಲ್ಲು ಉಪಯೋಗ ಮಾಡಿ ಮಾಡೋದು. ಅವರದ್ದೇನಿದ್ರು ಇಷ್ಟೇ ಅಂತ ವಿಗ್ರಹ. ಅಂದರೆ ಇಲ್ಲಿಂದ ಈಚೆ ಬಿದಿರು ಮತ್ತು ಇದಲ್ಲದೆ ಹಿಂದೆ ಅವರು ಏನು ಇದು ಮಾಡೋದಿಲ್ಲ, ಬಟ್ಟೆ ಹಾಕಿ ಬಿಡು, ಅದು ಅವರ ಶೈಲಿ. ಅದು ಈಗ ಬೆಂಗಳೂರಲ್ಲಿ ಇಷ್ಟು ಮತ್ತು ಈಗ ನಾಡ್ದೆ ನವರಾತ್ರಿಯಲ್ಲಿ ನೀವು ಬೇಕಾದ್ರೆ ಯಾರಲ್ಲಿ ಆದರೂ ಒಂದು ಅದನ್ನು ಅವರ ಮೂರ್ತಿಯನ್ನು ನೋಡಲಿಕ್ಕೆ ಹೇಳಿ. ಕಲ್ಕತ್ತಾದವರ ಅಲ್ಲ, ನಾವೀಗ ಪ್ರತಿ ವರ್ಷ ಈಗ ಸಪೋಸ್ ಈಗ ಇದನ್ನು ಗಮನಕ್ಕೆ ತಗೊಂಡ ಇನ್ನೊಮ್ಮೆ ಅದರಲ್ಲಿ ಚಿಂತನೆ ಮಾಡಿ ಏನಾದರೂ ಪ್ರತಿ ವರ್ಷ ಮಾಡಿದ್ರು ಹಿಂದಿದ್ದನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಅದು ಹಾಗೆ ಅಲ್ಲ, 10 ವರ್ಷದವರೆಗೆ ಮಾಡಿದೆ. 10 ವರ್ಷದವರೆಗೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಮಾಡಿದೆ ಅಂದ್ರೆ ಅದನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ಆಯ್ತು. ಅಂದ್ರೆ ಡ್ಯಾಮೇಜ್ ದೋಷ ಯಾವುದು ವಿಗ್ರಹವನ್ನು ಮಾಡಿಸುವಂತ ಕಾಸ್ಟ್ ಜಾಸ್ತಿ ಆಯ್ತು ಅಂತ ಹೇಳ್ತೀವಿ. ಹಾಗಂತ ಹೇಳಿ ಈಗ ದೇವಸ್ಥಾನಗಳಲ್ಲಿ ತಂತ್ರಿಗಳದ್ದು ಅಥವಾ ಅಲ್ಲಿಯ ದೈವಾರಾಧನೆ ಏನ್ ಮಾಡುವರಿದ್ದಾರೆ ಅವ್ರದ್ದು ಕಾಸ್ಟ್ ಜಾಸ್ತಿ ಆಯ್ತು ಅಂತ ಹೇಳಿ 10 ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಮಾಡ್ತಾರ? ಅಲ್ಲ, ಅದಕ್ಕೆ ನಾನು ಇಲ್ಲಿ ಮಾಡೋ ಕ್ರಮ ಉಂಟು ಅಂತ ಕೇಳಿದ್ವಿ. ಈಗ ಆಚರಣೆಗಳನ್ನ ನಿಮಗೆ ಬೇಕಾದಾಗೆ ಬದಲಾವಣೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದ ಅಂತ, ಅದು ಕ್ರಮ ಪ್ರಕಾರ ಅಂತ ಹೇಳಿ ಆ ಕ್ರಮ ಪ್ರಕಾರ ಮಾಡಿದ್ರೆ
ಅಲ್ಲಿ ಅದಕ್ಕೆ ಸಾನ್ನಿಧ್ಯ ಇರುವುದಲ್ವಾ? ನಿಮಗೆ ಬೇಕಾದಾಗ ಮಾಡಿಕೊಂಡ್ರೆ ಸಾನ್ನಿಧ್ಯ ಬರ್ತದ ಅಲ್ಲ, ಅದಕ್ಕೆ ನಾನೀಗ ಉತ್ತರ ಕೊಡುವುದಿಲ್ಲ. ಅಲ್ಲ, ಅದು ಉತ್ತರ ಕೊಡುವುದಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಏನು ಹಣ ಮಾಡುವ ದಂಧೆಯನ್ನೇ ಮಾಡ್ತಾ ಇದ್ದೀರಿ. ಆಯ್ತು, ಹಾಗೆ ಆದ್ರೆ ಹಾಗೆ ನಮಗೆ ಆ ಲಕ್ಷಗಟ್ಟಲೆ ಕೊಟ್ಟವ್ರು ಯಾರು ಅಂತ ಒಂದು ಹೇಳಿದ್ರೆ ಒಪ್ತೇವೆ ನಾವು ಇವತ್ತಿಗೆ ಸಹ ಶುರುವಿನ ದಸರಾದಿಂದ ಕೊಡುವಂತ ಎಂತ ನಮಗೆ ಕೆಲವರು 500 ರೂಪಾಯಿ ಕೊಡುವವರು ಮತ್ತೆ 2000 ಅನ್ನದಾನ ಕೊಡುವವರು ಇದ್ದಾರೆ. ಅಷ್ಟರಲ್ಲಿ ಇದ್ದೇವೆ ಅಂತ ನಾವು ಇದು ಇವತ್ತಿಗೂ ಆ ರೀತಿಯಲ್ಲಿ ಹೋಗಲಿಲ್ಲ. ಅದು ಎಂತ ಗೊತ್ತುಂಟ, ಒಂದು ಮನುಷ್ಯನನ್ನು ವ್ಯತ್ಯಾಸ ಮಾಡಲಿಕ್ಕೆ ಇರುವುದು ಅದು ಎರಡೇ ಶಬ್ದಗಳು ಅಂತ. ಒಂದು ಹಣ ಮಾಡ್ತೀರಿ ಅಂತ ಹೇಳುವಂಥದ್ದು, ಇನ್ನೊಂದು ನಿಮಗೆ ಹುಡುಗಿಯರ ಸಂಬಂಧ ಉಂಟು, ಅದು ಮಾಮೂಲು, ಅದರ ಪ್ರಶ್ನೆ ಅಲ್ಲ. ಆದರೆ ಇಲ್ಲಿ ಆದ ವ್ಯತ್ಯಾಸ ನಮ್ಮಿಂದ ಏನು ಅದು ನಾವು ಸಂಗ್ರಹಿಸುವ ಮೌಲ್ಯದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದು ಇವತ್ತು ತೀರ್ಮಾನ ತೆಗೆದದ್ದಲ್ಲ. ನಾವು ಪುತ್ತೂರು ದೇವಸ್ಥಾನದಲ್ಲಿರುವಾಗಲೇ ಹಾಗೆ, ಅಂದರೆ ದೇವಸ್ಥಾನದಲ್ಲಿ ಅಲ್ಲ, ಹಾಲಲ್ಲಿ 15 ವರ್ಷಗಳವರೆಗೆ ಇಲ್ಲಿ ಮಾಡುವಾಗಲೇ ಅದು ಎಲ್ಲರೂ ಇದ್ದು ಪ್ರಾರ್ಥನೆ ಮಾಡಿ ಸಾಮೂಹಿಕವಾಗಿ ತೀರ್ಮಾನ ತೆಗೆದು ಅದನ್ನೇ ಮುಂದುವರಿಸಿಕೊಂಡು ಬಂದ. ಮೂರ್ತಿ ವಿಸರ್ಜನೆ ಮಾಡಲಿಕ್ಕೆ ಇಲ್ಲ, ಯಾವುದೋ ಕಾರಣಕ್ಕೋಸ್ಕರ ಕಷ್ಟ ಆಗುತ್ತೆ ಅಂತಂದ್ರೆ ಮೂರ್ತಿ ಇಡುವ ಅವಶ್ಯಕತೆ ಏನಿದೆ ಅಂತ ಬಿಂಬಾರಾಧನೆ ಮಾಡ್ಬೋದು, ಸಾರಿ ಫೋಟೋ ಆರಾಧನೆ ಮಾಡ್ಬೋದು. ನೀವೇ ಹೇಳಿ ಸ್ವಸ್ತಿಗೆ ಸಂಕಲ್ಪ ಮಾಡಿ ಅದೇ ಮಾಡ್ಬೋದು. ಅದೇ ಅದರ ಒಂದು ಪ್ರಯತ್ನ ನೋಡು. ಅಲ್ಲ, ಆ ಅಭಿಪ್ರಾಯ ಈಗ ಬಂದಿದೆ ಅಂತ ಹೇಳಿ ನೋಡಿ. ಅದ ಪಂಚಲೋಹ ಮತ್ತೆ ಬೆಳ್ಳಿದ್ದಕ್ಕೆ ಪ್ರತಿಷ್ಠೆ ಮಾಡಿದರೆ ಅದಕ್ಕೆ ದಿನ ಪೂಜೆ ಆಗಲೇಬೇಕು. ಮಣ್ಣಿನ ವಿಗ್ರಹದ ವ್ಯವಸ್ಥೆಗಳು ಬೇರೆ, ಈ ಯಾವುದು ಪಂಚಲೋಹ ಮತ್ತು ಬೆಳ್ಳಿದ್ದು ವಿಗ್ರಹದ ವ್ಯವಸ್ಥೆಗಳೇ ಬೇರೆ, ಅದಕ್ಕೆ ವ್ಯತ್ಯಾಸ. ಅದೇ ಅದು ನೋಡು, ಈಗ ಕಳೆದ ವರ್ಷ ಇವರೇ ಅಂತ ಯಾರು ನಾವು ಸ್ವಲ್ಪ ಪುತ್ತೂರು ದಸರಾ ಇಂಪ್ರೂವ್ ಮಾಡಬೇಕು, ಈಚೆ ಬರುವಾಗ ದಸರಾ ಇಂಪ್ರೂವ್ ಮಾಡಲಿಕ್ಕೆ ಇದರಲ್ಲಿ ವ್ಯತ್ಯಾಸಗಳಿರುವಂಥದ್ದು ಎರಡೇ. ಯಾವುದು ಈ ಮೆರವಣಿಗೆದ್ದು ಮತ್ತು ಇದರ ಟ್ಯಾಬ್ಲೋಗಳದ್ದು ಬಿಟ್ಟರೆ ಬೇರೆ ಅಲ್ಲಿ ಆರಾಧನೆಯಲ್ಲಿ ವ್ಯತ್ಯಾಸ ಇಲ್ಲ. ಆಗ ನಾನು ಮಾತಾಡುವಾಗ ಅದೇ ಹೇಳಿದಾಗ, ಈಗ ಎಂಥ ದೇವರದಯದಲ್ಲಿ ವರ್ಷಾಲು ಅಲ್ಲಿ ಬಂದವರು ಪ್ರಾರ್ಥನೆಯಾಗಿ ಪ್ರತಿ ವರ್ಷ ಈಗ ಅನ್ನದಾನಕ್ಕೆ ಅಕ್ಕಿ ಕೊಡು, ಇದೆಲ್ಲ ಜಾಸ್ತಿ ಆಗ್ತಾ ಉಂಟು, ಸಾನ್ನಿಧ್ಯ ಉಂಟು. ಬಟ್ ಮೆರವಣಿಗೆಯಲ್ಲಿ ಸ್ವಲ್ಪ ಸಿಂಪ್ಲಿಸಿಟಿ, ಅದಕ್ಕೆ ತುಂಬ ಅಭಿಪ್ರಾಯಗಳನ್ನು ಮಾತಾಡುವಾಗ ತುಂಬ ಜನರು ಹೇಳಿದರು ಎಂತ ಅಂತ ಹೇಳಿದರೆ, ಯಾವುದು ನೀವು ಪ್ರಧಾನವಾದ ಪೇಟೆಗೆ ಬರುವಾಗ ಕತ್ತಲಾಗ್ತದೆ, ಆಗ ನಾವು ಲೈಟಿಂಗ್ಸ್ ಇಲ್ಲ ಅಲ್ಲ, ಆ ವ್ಯವಸ್ಥೆಗೆ ಹೋಗಲಿಲ್ಲ. ಹಾಗಾಗಿ ಅದಕ್ಕಿಂತ ಮೊದಲಿನಾಗಿ ಈಗ ಮೊದಲು ಇಲ್ಲಿ ನಾವು 15 ವರ್ಷದವರೆಗೆ ಬೊಳುವಾರಲ್ಲೇ ಮಾಡ್ತಾ ಇದ್ದದ್ದು. 1-2 ವರ್ಷ ಮಾತ್ರ ಅಲ್ಲಿ ಅಶ್ವಿನಿ ಹತ್ರ ಉದ್ಘಾಟನೆ ಮಾಡಿದ್ದು, ಅದು ರಾತ್ರಿಯ ಮೆರವಣಿಗೆ. ಅನಂತರದ್ದೆಲ್ಲ ಮೆರವಣಿಗೆ ಇಲ್ಲೇ ಮಾಡಿದ್ದು, ಹಾಗೆ ಇಲ್ಲಿಂದಲೇ ಮಾಡುವ ಅಂತೇಳಿ ಹಾಗೆ ಈಗ ಅದನ್ನು ಬದಲಿಸಿದ್ದು. ನೋಡು, ಈ ಅಭಿಪ್ರಾಯದ ಬಗ್ಗೆ ಒಂದು ಆಲೋಚನೆ ಮಾಡ್ತೇವೆ. ಹೌದು ಹೌದು ನೋಡು, ಸತ್ಯ ಸತ್ಯ ಇಲ್ಲ. ಅದರ ಎಂತ ನಿಮ್ಮ ಆ ಎಂತ ಒಳ್ಳೆಯ ಅಭಿಪ್ರಾಯದ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ತಗೊಳ್ಳೋ, ಬರೋ ವರ್ಷಕ್ಕೆ ಆಲೋಚನೆ ಮಾಡಿ ಅದರ ತೀರ್ಮಾನ ತೆಗೆ, ಅದರಲ್ಲಿ ಪ್ರಶ್ನೆ ಒಪ್ಪಿದೆ. ಮತ್ತೆ ಬೇರೆ ಎಂತ ಯಾರು? ಜಯಂತ್ ಶೆಟ್ಟಿ. ಅದಿನ್ನೀಗ ಎಂತ ಈ ವರ್ಷಕ್ಕೆ ಅದರ ಬಗ್ಗೆ ಏನು ಆಲೋಚನೆ ಮಾಡುವ ಸ್ಥಿತಿ ಇಲ್ಲ, ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಅಲ್ಲ, ಬರುವ ವರ್ಷ ಇಲ್ಲೇ ಇದ್ರು ಹೊಸ ಬರುವ ವರ್ಷಕ್ಕೆ ಇದಕ್ಕೆ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, ಬರುವ ವರ್ಷಕ್ಕೆ ಹೊಸ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.